ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಬಾಗಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಅಂತ ಹೇಳಿ ನೋಡಿದಾಗ ಆದಿ ಕಡೆಯಿಂದ ಅವಳಿಗೆ ಫೋನ್ ಕಾಲ್ ಬಂದಿರುತ್ತೆ. ಯಾಕೆ ಮಾಡಿರ್ಬೋದು ಇಷ್ಟೊಂದಲ್ಲಿ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿ ಕೇಳಿದಾಗ ಆದಿ ಅವರು ಯಾಕೆ ಇಷ್ಟೊಂದಲ್ಲಿ ಕಾಲ್ ಮಾಡಿದ್ದೀರಾ ಅಂತ ಹೇಳಿ ಕೇಳಿದಾಗ ಏನಿಲ್ಲ, ಸ್ವಲ್ಪ ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿ ಹೇಳ್ತಾರೆ. ಏನು ಇಂಪಾರ್ಟೆಂಟ್ ವಿಷಯ ಅಂದರೆ ಏನಿಲ್ಲ, ನಾಳೆ ನೀವು ನಮ್ಮ ಮನೆಗೆ ಬರೋದಕ್ಕಾಗುತ್ತಾ? ನಾಳೆ ನೀವು ಸ್ವಲ್ಪ ಒಂದು ವಿಚಾರ ಮಾತಾಡಬೇಕಿತ್ತು, ಅಪ್ಪ ಬರೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು, ನಾಳೆ ಬನ್ನಿ ನೀವು ನಮ್ಮ ಮನೆಗೆ ಅಂತ ಹೇಳಿ ಆದಿತ್ಯ ಕೂಡ ಹೇಳ್ತಾರೆ. ಇನ್ನೊಂದು, ನೀವು ಬರೋದು ನಿಮ್ಮ ಜೊತೆನೂ ಇನ್ನು ಪೂಜೆನೂ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯನೂ ಕೂಡ ಒಪ್ಕೊತಾಳೆ. ಸರಿ ಆಯಿತು, ಮರಿಬೇಡಿ, ಬೇಗ ಬನ್ನಿ ಅಂತ ಹೇಳಿ ಅಂದಿರ್ತಾನೆ. ಯಾಕೆ ಇಷ್ಟೊಂದಲ್ಲಿ ಕಾಲ್ ಮಾಡಿಬಿಟ್ಟು ನಾಳೆ ಬೇಗ ಬನ್ನಿ ಅಂತ ಬೇರೆ ಹೇಳ್ತಿದ್ದಾರೆ? ಏನು ವಿಷಯ, ಏನೋ ಇಂಪಾರ್ಟೆಂಟ್ ವಿಷಯ ಏನೋ ಡಿಸ್ಕಷನ್ ಮಾಡೋದಿದೆ ಅಂತ ಹೇಳಿದ್ದಾರೆ. ಏನು ಮಾತಾಡ್ಬೋದು ಇವರು ಅಂತ ಹೇಳಿ ಭಾಗ್ಯ ಕೂಡ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಕುಸುಮ ಕೂಡ ಬರ್ತಾರೆ. ಏನು ಬಗ್ಗೆ ಕರಿತಾ ಇದ್ರೂ ಸುಮ್ಮನೆ ಕೂತಿದ್ದಿಲ್ಲ, ಏನು ವಿಷಯ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಅತ್ತೆ, ಈ ಕಡೆ ಇವತ್ತು ಆದಿತ್ಯ ಅವ್ರು ಕಾಲ್ ಮಾಡಿದ್ರು, ನಾಳೆ ಬೆಳಗ್ಗೆ ಬೇಗ ಬನ್ನಿ ಅಪ್ಪುಜಿನ ಕರ್ಕೊಂಡು ಮನೆಗೆ, ಏನೋ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿದ್ದಾರೆ. ಏನು ವಿಷಯ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಅಷ್ಟೇ ತಾನೇ, ಏನೋ ಮದುವೆ ವಿಷಯ ಮಾತಾಡೋಕ್ಕೆ ಕರೀತಾರೆ, ನೀನು ಅದ್ರ ಬಗ್ಗೆ ತಲೆ ಕೆಚ್ಕೊಬೇಡ, ನಾಳೆ ನಿನ್ನ ಜೊತೆ ನಾನು ಬರ್ತೀನಿ, ಎಲ್ಲ ಹೋಗೋಣ ಅಂತೇಳಿ ಹೇಳ್ತಾಳೆ. ಕುಸುಮನು ಕೂಡ ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ಆರಾಮಾಗಿ ಮಲ್ಕೊ, ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವಾ, ಸರಿ ಬಟ್ಟೆ ಮಚ್ಚಿದ್ದಾಯ್ತಾ, ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕುಸುಮ ತೊಗೊಂಡೋದಾಗ ಈ ಕಡೆ ಕಿಶನ್ ಮನೇಲಿ ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತಾರೆ. ಕಾಮತ್ ಆದಿತ್ಯ ಎಲ್ಲರೂ ಕೂಡ ವೇಟ್ ಮಾಡಬೇಕಾದ್ರೆ ಯಾಕಪ್ಪ ಇಷ್ಟೊಂದು ಬೇಗ ಇಷ್ಟು ಡಿಸಿಷನ್ ತೊಗೊಂಡಿದ್ದಿ, ಯಾರಿಗೋಸ್ಕರ ಕಾಯ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಲಾಯರ್ ಕೂಡ ಬರ್ತಾರೆ. ಏನು ಕಾಪಂತವ್ರೆ ಇಷ್ಟು ಬೇಗ ಇಷ್ಟೊಂದು ದೊಡ್ಡ ಡಿಸಿಷನ್ ತೊಗೊಂಡಿದ್ದೀರ, ಏನು ವಿಷಯ ಏನಾದರೂ ಸಮಾಚಾರ ಅಂತ ಹೇಳಿ ಕೇಳಿದಾಗ ಹಾಗೇನಿಲ್ಲ, ಸ್ವಲ್ಪ ಈ ವಿಷಯ ಯಾವತ್ತೂ ಈ ಕೆಲಸ ಮಾಡಬೇಕಾಗಿತ್ತು, ಆದರೆ ಇವತ್ತು ಆದಷ್ಟು ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ, ನಾನು ಇದ್ರ ಬಗ್ಗೆ ಈ ಡಿಸಿಷನ್ ತೊಗೊಂಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ ಅಂತಂದರೆ ಇದರಿಂದ ಒಂದು ಅರ್ಥನೇ ಇರುತ್ತೆ ಅಲ್ವಾ ಅಂತೇಳಿ ಕಾಮತ್ ಹೇಳಬೇಕಾದ್ರೆ ಹೌದೌದು, ನೀವು ಈ ಡಿಸಿಷನ್ ತೊಗೊಂಡಿದ್ದೀರ ಅಂದಮೇಲೆ ಇದರಿಂದ ಒಂದು ಅರ್ಥನೇ ಇರುತ್ತೆ ಬಿಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ, ಕುಸುಮ ಹಾಗೂ ಪೂಜೆ ಎಲ್ಲರೂ ಕೂಡ ಅವ್ರ ಮನೆಗೆ ಕೂಡ ಬರ್ತಾರೆ. ಎಲ್ಲರೂ ಕೂಡ ಮನೆಗೆ ಬಂದಮೇಲಿಂದ ಸರಿ ಆಯಿತು ಬೇಗ ಬನ್ನಿ, ಎಲ್ಲರೂ ಒಳಗೆ ಬನ್ನಿ ಅಂತ ಹೇಳಿ ಈ ಕಡೆ ಕಾಮತ್ ಫ್ಯಾಮಿಲಿ ಎಲ್ಲ ಕರಿತಿರ್ಬೇಕಾದ್ರೆ ಸರ್ ಏನು ಮಾಡ್ತಿದ್ದೀರಿ, ಏನು ಸಮಾಚಾರ, ಹೆಂಗಿದ್ದೀರಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಏನು ಭಾಗ್ಯ ನೀನು ನನ್ನ ಇನ್ನೂ ಸರ್ ಅಂತ ಕರಿತಿದ್ಯಾ, ನಾನು ಇನ್ನು ಬೀಗ್ರು ಆಗಬೇಕು, ಮಾವ ಅಂತ ಕರಿ ಅಂತ ಹೇಳಿ ಹೇಳ್ತಿರ್ತಾರೆ. ಏನು ಪೂಜೆ ಯಾರಿಗೋಸ್ಕರ ನೋಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ ಏನಿಲ್ಲ, ಈ ಮನೆಗೆ ಬಂದಿದ್ದು ಫಸ್ಟ್ ಟೈಮ್ ಎಲ್ಲ ಮನೆ ನೋಡ್ತಿದ್ದೆ, ನಾನು ಕಿಶನ್ ನೋಡ್ತಿಲ್ಲ ಸುತ್ತಮುತ್ತ ಅಂತ ಹೇಳಿದಾಗ ನಾನು ಕಿಶನ್ ನೋಡ್ತಿದ್ದೆ ಅಂತ ನಾನು ಹೇಳೇ ಇಲ್ವಲ್ಲ ಅಂತ ಹೇಳಿ ಈ ಕಡೆ ಅವ್ರ ಕಾಮತ್ ಕೂಡ ಹೇಳ್ತಾ ಇರ್ತಾರೆ. ಸಿಗಾಕೊಂಡ್ಬಿಟ್ಟ ಅಂತ ಹೇಳಿ ಹೇಳ್ತಿರ್ತಾರೆ ಎಲ್ಲರೂ ಕೂಡ. ಕಿಶನ್ ಎಲ್ಲೂ ಹೋಗಿಲ್ಲ, ಬರ್ತಾನೆ ಇರೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವ್ರ ಮಾವನು ಕೂಡ. ಕುಂಬಳಕಾಯಿ ಕಳ್ಳಿ ಅಂತ ಎಗ್ಲು ಮುಡ್ಕೊಂಡು ನೋಡ್ಬಿಟ್ಟ ಪೂಜಾ ನೀನು ಅಂತ ಹೇಳಿ ಅವ್ರ ಕಿಶನ್ ಅಕ್ಕನೂ ಕೂಡ ಹೇಳ್ತಿರ್ತಾರೆ. ಅಲ್ಲ ಮಾವ ಏನಕ್ಕೆ ಕರೆದಿದ್ದು, ಏನು ವಿಷಯ, ನಮ್ಮನ್ನೆಲ್ಲ ಅರ್ಜೆಂಟಾಗಿ ಫೋನ್ ಮಾಡಿ ಕರೆದಿಲ್ಲ, ಏನು ವಿಷಯ ಅಂತ ಹೇಳಿ ಕೇಳಿದಾಗ ಎದುರ್ಕೋಬೇಡ, ಏನು ವಿಷಯ ಇಲ್ಲ, ನಿನ್ನ ಗಾಬರಿ ಆಗಂಥದ್ದು ಏನೂ ಇಲ್ಲ ಅಂತ ಹೇಳಿ ಈ ಕಡೆ ಅವ್ರ ಮಾವನು ಕೂಡ ಹೇಳ್ತಿರ್ತಾರೆ. ಆಗಲ್ಲ ಆದಿತ್ಯ ನನಗೆ ಫೋನ್ ಮಾಡಿಬಿಟ್ಟು ಪೂಜೆನೂ ಕರ್ಕೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಕಿಶನು ಬರಲಿ, ಕಿಶನ್ ಹತ್ರನೂ ನಿಂತ್ಕೊಂಡು ಎಲ್ಲರೂ ಮಾತಾಡೋಣ ಅಂತ ಹೇಳಿ ಹೇಳಿದಾಗ ಕನಿಕಾ ಹೋಗ್ಬಿಟ್ಟು ಕಿಶನ ಕರ್ಕೊಂಬಾ ಅಂತ ಹೇಳ್ಬಿಟ್ಟು ಕಾಮತ್ ಕೂಡ ಹೇಳಿದಾಗ ಸರಿ ಅಪ್ಪ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಕನಿಕಾ ಕೂಡ ಹೇಳ್ತಾಳೆ. ಕಿಶನ್ ಹೇಳಿದ್ದಾನೆ ಅವನ ಕರ್ಕೊಂಡು ಬಾ ಅಂತ ಹೇಳಿ ಅವ್ರ ಅಕ್ಕನೂ ಕೂಡ ಹೇಳ್ತಾ ಇರ್ತಾರೆ. ಸರಿ ಅಕ್ಕ ಹೋಗ್ತೀನಿ ಅಂತೇಳಿ ಅಂದಾಗ ಕಿಶನ್ನ ಕರಿತಿದ್ದಾರೆ, ಯಾಕೆ ಏನು ವಿಷಯ ಅಂತ ಹೇಳ್ಬಿಟ್ಟು ಈ ಕಡೆ ಗಾಬರಿಯಿಂದ ನೀನು ಕೂತ್ಕೊಂಡಿರ್ತಾಳೆ ಭಾಗ್ಯನೂ ಕೂಡ. ಅದೇ ಟೈಮಿಗೆ ಕಿಶನ್ ಕೂಡ ಒಬ್ಬರು ಫೋನ್ ಕಾಲಲ್ಲಿ ಇರ್ತಾಳೆ, ನನ್ನ ಮದುವೆ ಫಿಕ್ಸ್ ಆಯಿತು, ಡೇಟ್ ಫಿಕ್ಸ್ ಆದಮೇಲೆ ಹೇಳ್ತೀನಿ ಬೇಗ ಬನ್ನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕನಿಕಾ ಕೂಡ ಹೇಳ್ತಿರ್ತಾಳೆ. ಕನಿಕಾ ಹೋಗ್ಬಿಟ್ಟು ಹೇಳ್ತಾಳೆ, ಆಯ್ತು ನೀನು ಫೋನಲ್ಲಿ ಮಾತಾಡಿದ್ದು, ಅಪ್ಪ ಕರಿತಿದ್ದಾರೆ ಬಾ ಕೆಳಗೆ ಅಂತ ಹೇಳಿ ಹೇಳಿದಾಗ ಯಾಕೆ ಅಂತ ಕೇಳ್ತಾನೆ. ನನಗೇನು ಗೊತ್ತು, ಭಾಗ್ಯ ಫ್ಯಾಮಿಲಿ ಎಲ್ಲ ಬಂದು ಒಪ್ಪಿಸ್ಕೊಂಡಿದ್ದಾರೆ, ಏನು ವಿಷಯ ಅಂತ ನನಗೇನು ಗೊತ್ತು, ಬಾ ಹೋಗೋಣ ಅಂತೇಳಿ ಕರಿತಿರ್ಬೇಕಾದ್ರೆ ಸಡನ್ನಾಗಿ ಕೌರು ಬಂದಿದ್ದಾರೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲೇ ಕ್ವಶನ್ ಕೇಳ್ಕೊಂಡಿರ್ತೀಯ ಅಥವಾ ಕೆಳಗೆ ಬರ್ತೀಯ ಬಾ ಅಂತ ಹೇಳಿ ಕನಿಕಾ ಕಿಶನ ಕರ್ಕೊಂಡು ಹೋಗ್ತಾರೆ. ಏನು ಎಲ್ಲರೂ ಬಂದಿದ್ದು, ಏನು ವಿಷಯ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಕಿಶನ್ ಕೇಳ್ತಿರ್ಬೇಕಾದ್ರೆ ಕಿಶನ್ ಬಂದ ನೀನು ನಿನ್ನಿಂದನೇ ಇಂಪಾರ್ಟೆಂಟ್ ವಿಷಯ ಡಿಸ್ಕಷನ್ ಮಾಡ್ತಿರೋದು ಅಂತ ಹೇಳಿ ಹೇಳಿದಾಗ ಏನಪ್ಪ ಏನು ಡಿಸ್ಕಷನ್ನು, ಎಲ್ಲರೂ ಕರೆದಿದ್ದೀರಾ, ಏನು ವಿಷಯ ಅಂತ ಹೇಳಿ ಕೇಳ್ತಿರ್ತಾನೆ. ಎಲ್ಲನೂ ಹೇಳ್ತೀನಿ ಆದಷ್ಟು ಬೇಗ, ಎಲ್ಲರೂ ತಾಳ್ಮೆಯಿಂದ ಇರಬೇಕು, ಈ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅಂದರೆ ಇದರಿಂದ ಒಂದು ದೊಡ್ಡ ಅರ್ಥನೇ ಇರುತ್ತೆ, ಯಾರು ಈ ಡಿಸಿಷನ್ ಬಗ್ಗೆ ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬೋದು, ಆದರೆ ನಾನು ಯಾರಿಗೂ ಉತ್ತರ ಕೊಡಲ್ಲ, ಇದ್ರ ಬಗ್ಗೆ ಫಸ್ಟ್ ಎಲ್ಲರೂ ಕೇಳಿಸ್ಕೊಳ್ಳಿ, ಅದಾದಮೇಲೆ ನಾನು ಯಾಕೆ ಡಿಸಿಷನ್ ತೊಗೊಂಡೆ ಅಂತ ಹೇಳ್ಬಿಟ್ಟು ಕೂಡ ನಾನು ನಿಮಗೆ ಹೇಳ್ತೀನಿ ಅಂತ ಅಂದಾಗ ಭಾಗ್ಯನೂ ಕೂಡ ಹೇಳ್ತಿರ್ತಾಳೆ. ಭಾಗ್ಯನು ಏನಕ್ಕೆ ಇವ್ರು ಡಿಸಿಷನ್ ತೊಗೊಳ್ತಿದ್ದಾರೆ, ಏನು ವಿಷಯ ಏನು ಅಂತ ಈ ಕಡೆ ಗಾಬರಿಯಿಂದ ಕೂತಿರ್ತಾಳೆ ಭಾಗ್ಯನೂ ಕೂಡ.
ಅದೇ ಟೈಮ್ಗೆ ಈ ಕಡೆ ಕಾಮತ್ತು ಕೂಡ ಈ ಕಡೆ ಆದಿತ್ಯಂಗೆ ಹೇಳ್ತಾರೆ ನೀನು ಲಾಯರ್ಗೆ ಹೇಳು ಈ ಥರ ಬಿಲ್ಲೆಲ್ಲ ಓದೋದಕ್ಕೆ ಒಂದೇ ಸಲ ಹೇಳು ಅಂತ ಹೇಳಿದಾಗ ಈ ಕಡೆ ಲಾಯರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಲಾಯರು ಕೂಡ ಬಿಲ್ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಕಡೆ ಕಾಮತ್ ಅವರ ಆಸ್ತಿ ಎಲ್ಲನೂ ಕೂಡ ಈ ಕಡೆ ಎಲ್ಲರಿಗೂ ಸಮವಾಗಿ ಹಂಚ್ತಾ ಇದ್ದಾರೆ. ಈ ಕಡೆ ಎಲ್ಲರೂ ಸಮವಾಗಿ ಅಂದರೆ ಆದಿತ್ಯಂಗೆ ಹಾಗೂ ಕನಿಕಾ ಅಕ್ಕಗೆ ಮತ್ತು ಕಾಮತ್ ಅವ್ರ ತಂಗಿಗೂ ಕೂಡ ಎಲ್ಲರಿಗೂ ಕೂಡ ಸಮವಾಗಿ ಹಂಚ್ತಿದ್ದಾರೆ ಈ ಆಸ್ತಿ ಬಗ್ಗೆ. ಅವ್ರದ್ದು ಏನೇನಿದೆ ಹೋಟೆಲ್ಸು ಮತ್ತು ಸ್ಕೂಲ್ಸು ಹಾಸ್ಪಿಟಲ್ಸು ಏನೇನಿದೆ ಎಲ್ಲನೂ ಕೂಡ ಈ 4 ಜನಕ್ಕೆ ಸಮಾನವಾಗಿ ಹಂಚ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು ವಿಷಯ ಇದೆ. ಏನು ವಿಷಯ ಅಂತ ಹೇಳ್ಬಿಟ್ಟು ಲಾಯರ್ ಕೂತ್ಕೊಂಡು ಎಲ್ಲನೂ ಹೇಳ್ತಿರ್ಬೇಕಾದ್ರೆ ಈ ವಿಷಯದ ಬಗ್ಗೆ ಯಾಕೆ ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಈ ಕಡೆ ಅದೇ ಟೈಮ್ಗೆ ಅವರು ಕೂಡ ಹೇಳ್ತಾರೆ ಏನು ಅಂತ ಅಂದರೆ ಈ ಕಡೆ ಕಿಶನ್ಗೂ ಕೂಡ ಇದರಲ್ಲಿ ಯಾವುದೇ ಒಂದು ಪಾಲು ಇರಲ್ಲ. ಮದುವೆ ಆದಮೇಲಿಂದ ಅವರಿಗೆ ಇದರಲ್ಲಿ ಒಂಚೂರು ಆಸ್ತಿಲಿ ಪಾಲು ಕೊಡಲ್ಲ ಅಂತ ಹೇಳಿ ಲಾಯರ್ ಕೂಡ ಹೇಳ್ತಾರೆ. ಇದರಲ್ಲಿ ಎಲ್ಲರಿಗೂ ಕೂಡ 4 ಜನಕ್ಕೂ ಸಮಾನವಾಗಿ ಹಂಚ್ತಾರೆ. ಇದರಲ್ಲಿ ಮದುವೆ ಆದಮೇಲಿಂದ ಕಿಶನ್ಗೆ ಇದರಲ್ಲಿ ಒಂಚೂರು ಆಸ್ತಿಲಿ ಪಾಲು ಕೊಡಲ್ಲ ಅಂತ ಹೇಳಿ ಅಂದಾಗ ಈ ಕಡೆ ಬಾಗಿಂಗೆ ತುಂಬ ಶಾಕ್ ಆಗುತ್ತೆ, ತುಂಬ ಗಾಬರಿ ಆಗ್ತಾಳೆ. ಮನೆಯವರು ಈ ಕಡೆ ಕಿಶನ್ಗೆ ಯಾವ ಆಸ್ತಿನೂ ಕೊಡಲ್ಲ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಪೂಜಾ ಮನೆ ಭಾಗ್ಯವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಅಮ್ಮ ಏನು ಡಿಸಿಷನ್ ತೊಗೊಂಡಿದ್ದಾರೆ, ಯಾಕೆ ಈ ಥರ ಡಿಸಿಷನ್ ತೊಗೊಂಡಿದ್ದೀರಾ ಅಂತ ಕೇಳಿದಾಗ ಅಲ್ಲ ನೀವೆಲ್ಲ ಒಟ್ಟು ಕುಟುಂಬವಾಗಿ ಬೆಳೆದಿದ್ದೀರಾ, ಯಾಕೆ ಈ ಥರ ಕಿಶನ್ನ ಬೇರೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಕುಸುಮ ಹಾಗೂ ಪೂಜಾ ಅವ್ರ ಅಮ್ಮ ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ, ಡಿಸಿಷನ್ ತೊಗೊಂಡಿದ್ದೀನಿ ಅಂತಂದರೆ ಅದರಿಂದ ಒಂದು ಅರ್ಥನೇ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕಾಮತ್ ಅವರು ಕೂಡ ಸುಮ್ಮನೆ ಮಾಡ್ತಾರೆ ಎಲ್ಲರನ್ನೂ ಕೂಡ. ಅಲ್ಲ ಇವರೇ ಬಿಗ್ರವ್ರೆ, ನೀವು ಈ ಥರ ಡಿಸ್ಕಷನ್ ಮಾಡೋ ಬದಲು ಆದರೆ ಎಲ್ಲರೂ ಕೂರಿಸಿ ಮಾತಾಡ್ಬೋದಾಗಿತ್ತಲ್ಲ, ನಮ್ಮನ್ನ ಯಾಕೆ ಕರೆಸಿದ್ರಿ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತೀನಿ. ಕಿಶನ್ ನಿನಗೆ ನೋಡು ಮದುವೆ ಆದಮೇಲಿಂದ ನಿನಗೆ ₹1 ಸಿಗಲ್ಲ, ಅಂದರೆ ಒಂದು ಆಸ್ತಿನೂ ಒಂದು ಪಾಲೂ ಕೂಡ ನಿನಗೆ ಸಿಗಲ್ಲ. ಇದ್ರ ಬಗ್ಗೆ ನಿನ್ನ ಡಿಸಿಷನ್ ಏನು ಅಂತ ಹೇಳಿ ಕಿಶನ್ನ ಕೇಳ್ತಿರ್ಬೇಕಾದ್ರೆ ಕಿಶನ್ನ ಕರಿತಾನೆ ಇರ್ತಾರೆ. ಅವನು ಕೂಡ ಏನು ಮಾತಾಡಿದ್ರೆ ಅವನು ಕೂಡ ಗಾಬರಿಯಿಂದ ಇರ್ತಾನೆ. ಈ ಕಡೆ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾನೆ, ಆದಿತ್ಯನೂ ಕೂಡ ಖುಷಿ ಪಡ್ತಾ ಇರ್ತಾನೆ. ಏನು ಕಿಶನ್ ಏನು ಹೇಳ್ತಿದ್ರ ಬಗ್ಗೆ ಅಂತ ಹೇಳಿದಾಗ ಕಿಶನ್ ಕೂಡ ಏನೂ ಮಾತಾಡಲ್ಲ. ಅಪ್ಪನ ಡಿಸಿಷನ್ ನನ್ನ ಡಿಸಿಷನ್, ಅಪ್ಪ ಇದ್ರ ಬಗ್ಗೆ ಏನಾದರೂ ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ ಅದು ಒಳ್ಳೆಯದಕ್ಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕಿಶನು ಕೂಡ ಏನೂ ಮಾತಾಡ್ತೀವಿ ಅಪ್ಪನ ವಿಷಯಕ್ಕೇ ಬಿಟ್ಬಿಡ್ತಾನೆ. ಅಪ್ಪನ ಮುಂದೆನೇ ಎಲ್ಲನೂ ಸುಮ್ಮನೆ ಹಾಕ್ತಾರೆ. ಆದರೆ ಇದರಿಂದ ಏನು ಗುಟ್ಟಿತ್ತು ಅಂತ ಅಂದರೆ ಹಿಂದಿನ ದಿನ ರಾತ್ರಿ ಹೋಗ್ಬಿಟ್ಟು ಈ ಕಡೆ ಆದಿತ್ಯ ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಈ ಕಡೆ ಕಾಮತ್ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಇವರು ಆಸ್ತಿಗೋಸ್ಕರ ಕಿಶನ ಮದುವೆ ಆಗ್ತಿದ್ದಾರೆ ಅಪ್ಪ. ಯಾಕಂದರೆ ಆ ಕಿಶನ್ ಮೇಲೆ ಅವ್ರಿಗೆ ಒಂಚೂರು ಪ್ರೀತಿನೇ ಇಲ್ಲ. ಕಿಶನ್ಗೋಸ್ಕರ ಆಸ್ತಿಗೋಸ್ಕರ ಈ ಮನೆಗೋಸ್ಕರ ಎಲ್ಲರಿಗೋಸ್ಕರ ಈ ಮದುವೆ ಆಗ್ತಿರೋದು. ನನಗೆ ಒಂದೇ ಒಂದು ಚಾನ್ಸ್ ಕೊಡಿ, ಅವ್ರು ಇದಕ್ಕೋಸ್ಕರನೇ ಮದುವೆ ಆಗ್ತಿರೋ ಅಂತ ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಅಂದಾಗ ಸುಮ್ಮನೆ ಇರೋ ಆದಿತ್ಯ ಪ್ರತಿ ಸಲವೂ ಈ ವಿಷಯದ ಬಗ್ಗೆ ಮಾತಾಡಿ ನನಗೂ ಬೇಜಾರಾಗ್ಬಿಟ್ಟಿದ್ದು. ಅವ್ರ ಅಂಥ ಫ್ಯಾಮಿಲಿ ಅಲ್ಲ, ಅವ್ರ ಅಂಥ ಮನೆತನವೂ ಅಲ್ಲ ಆಯಿತಾ. ಆಸ್ತಿ ಅಂತಸ್ಕೋಸ್ಕರ ಅವ್ರು ಮದುವೆ ಆಗೋದು ಅಲ್ಲ, ಅವ್ರು ಸಂಬಂಧ ಮಾಡೋದಕ್ಕೂ ಮುಂದೆ ಬರಲ್ಲ. ಪ್ರತಿ ಸಲವೂ ಅವ್ರ ಮೇಲೆ ಆರೋಪ ಮಾಡಬೇಡ ಅಂತ ಹೇಳಿ ಕಡೆ ಕಾಮತ್ ಕೂಡ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಪ್ಪ ನೀವು ಇದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರ, ಇದನ್ನು ನಾನು ಪ್ರೂವ್ ಮಾಡ್ತೀನಿ, ಅದೇ ನನಗೆ ಒಂದೇ ಒಂದು ಚಾನ್ಸ್ ಕೊಡಿ, ಅವ್ರ ಆಸ್ತಿಗೋಸ್ಕರನೇ ಇದು ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಬಿಲ್ ಬರ್ಸೋಣ, ಅಂದರೆ ನಾವು ಈ ಥರ ಬಿಲ್ ಬರ್ಸೋ ಥರ ನಾಟಕ ಆಡೋಣ, ಅವಾಗ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಅಂತ ಹೇಳ್ಬಿಟ್ಟು ಈ ಕಡೆ ಆದಿತ್ಯ ಹೇಳಿದಾಗ ಇಲ್ಲ ನಾನು ಇದ್ರ ಬಗ್ಗೆ ಒಪ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಯಾಕೆ ನಾನು ಈ ಥರ ಎಲ್ಲ ಮಾಡಬೇಕು ಹೇಳು, ಕಿಶನು ಕೂಡ ನನ್ನ ಮಗನೇ ಕೂಡ ಯಾಕೆ ಆ ಥರ ಮಾಡಬೇಕು ನಾನು ಹೇಳು ಅಂತ ಅಂದಾಗ ಆ ಥರ ಅಲ್ಲಪ್ಪ, ಅವರು ಆಸ್ತಿಗೋಸ್ಕರನೇ ಕಿಶನ್ನ ಮದುವೆ ಮಾಡ್ಕೊತಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಪ್ರೂವ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾವು ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಆದಿತ್ಯ ಹೇಳಿದಾಗ ನನಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಿದ್ದೆ. ನೀನು ಅಂದ್ಕೊಂಡಂಗೆ ಅವ್ರು ಆ ಮನೆತನದವ್ರು ಅಲ್ಲ. ಪೂಜನೂ ಕೂಡ ಅವಳನ್ನ ಇಷ್ಟಪಟ್ಟೆ ಮದುವೆ ಆಗ್ತಿರೋದು. ಪೂಜನ್ಗೂ ಅಂತ ಆಸೆ ಎಲ್ಲ ಇಲ್ಲ. ಕಿಶನ್ಗೂ ಕೂಡ ಈ ಥರ ಹೇಳಿದ್ರೆ ಅವನು ಕೂಡ ಏನು ಮಾಡ್ತಾರೆ ಹೇಳು ಅಂತ ಹೇಳಿ ಅಂದಾಗ ಆ ಥರ ಅಲ್ಲಪ್ಪ, ನಾನು ಹೇಳ್ದಂಗೆ ಕೇಳಿ ಸ್ವಲ್ಪ, ನೀವು ಇಷ್ಟು ದಿನ ಆದರೂ ನೀನು ಮೂಢನಂಬಿಕೆಯಲ್ಲಿ ಇರಬೇಡಿ, ಅವ್ರ ಆಸ್ತಿಗೋಸ್ಕರ ಆಗ್ತಿದ್ದಾರೆ ಅಂತ ಅದು ನನಗೆ ಚೆನ್ನಾಗಿ ಗೊತ್ತು. ಈ ಕಡೆ ಕನಿಕಾ ಕೂಡ ನನಗೆ ಹೇಳಿದ್ದಾಳೆ ಅಂತ ಹೇಳಿದ್ಮೇಲಿಂದ ಏನಪ್ಪ ನಿಮಗೆ ಹಂಗೆ ಅನ್ನಿಸ್ತಿದ್ದಾರೆ, ನನಗೆ ಯಾವತ್ತೂ ಹಂಗೆ ಅನ್ನಿಸ್ತಿಲ್ಲ ಅಂತ ಹೇಳಿ ಈ ಕಡೆ ಆದಿತ್ಯಂಗೆ ಅವ್ರ ಅಪ್ಪ ಹೇಳ್ತಿರ್ಬೇಕು ಪ್ಲೀಸ್ ಅಪ್ಪ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಹೇಳ್ತಿರ್ತಾರೆ. ನನಗೆ ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅಪ್ಪನೂ ಕೂಡ ಹೇಳ್ತಾರೆ ಸ್ವಲ್ಪ ಟೈಮ್ ತೊಗೊಳ್ಳಿ ಅಪ್ಪ ಪರವಾಗಿಲ್ಲ ಅಂತ ಹೇಳಿ ಈ ಕಡೆ ಆದಿತ್ಯ ಕೂಡ ಹೇಳಿದ್ಮೇಲಿಂದ ಈ ಕಡೆ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಆದಿತ್ಯ ಹೋಗಿ ಮತ್ತೆ ಕೇಳ್ತಾನೆ ಅಪ್ಪ ಏನು ತೊಗೊಂಡೆ ಡಿಸಿಷನ್, ಅದು ನಿಮಗೆ ಬಿಟ್ಟಿದ್ದು, ನಾನು ನಿಮಗೆ ಫೋರ್ಸ್ ಮಾಡಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಇಲ್ಲ ನೀನು ತೊಗೊಂಡಿದ್ದೆ ಅಂತ ಅಂದಮೇಲಿಂದ ನೀನು ಈ ಡಿಸಿಷನ್ ಮಾಡಿದ್ದೆ ಅಂದಮೇಲೆ ಮುಗಿಸೋ ತನಕ ನೀನು ಬಿಡಲ್ಲ, ಸರಿ ಆಯ್ತು ನಾಳೆನೇ ಭಾಗ್ಯವ್ರ ಮನೆಯೆಲ್ಲ ಕರೆದು ಈ ಬಿಲ್ಲಿಂಗ್ನೆಲ್ಲ ಮಾಡಿಸೋಣ, ಅವ್ರನ್ನೆಲ್ಲನೂ ಕರೆದ ಜೊತೆಗೆ ಪೂಜೆನೂ ಕರಿ ಅಂತೇಳಿ ಅವರಪ್ಪ ಕೂಡ ಹೇಳಿರ್ತಾರೆ. ಇದನ್ನು ಹಳೆ ಸ್ಟೋರಿನೆಲ್ಲ ಈ ಕಡೆ ಕಾಮತ್ತು ಕೂಡ ಕುತ್ಕೊಂಡು ನೆನ್ಪು ಮಾಡ್ಕೊತಾ ಇರ್ತಾರೆ. ಇದರಿಂದ ಏನು ಡಿಸ್ಕಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ
ಭಾಗ್ಯಂಗೆ ಹೋಗಿ ಹೇಳ್ತಾರೆ, ನೋಡು ಆಸ್ತಿ ಒಂಚೂರು ಈ ಕಡೆ ಕಿಶನ್ಗೆ ಮದುವೆ ಆದಮೇಲಿಂದ ಸಿಗಲ್ಲ. ಸುಮ್ಮನೆ ಯಾಕೆ ನೀವು ಪೂಜೆನ ಕೊಟ್ಟು ಅವನನ್ನು ಮದುವೆ ಮಾಡ್ತೀರಾ? ಪೂಜೆಗೆ ಒಳ್ಳೆ ಕಡೆ ಸಂಬಂಧ ನೋಡಿಬಿಟ್ಟು ನೀವು ಮದುವೆ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯಂಗೆ ಹೇಳಿದಾಗ ಭಾಗ್ಯ ತುಂಬ ಗಾಬರಿ ಹಾಕ್ತಾಳೆ. ಈ ಕಡೆ ನಿಮ್ಮದು ಒಂದು ಸೈನ್ ಬಂದರೆ ಸಾಕು ಸರ್, ಲಾಯರ್ಗೆ ಹೇಳ್ತಾ ಇರ್ತಾರೆ. ಈ ಕಡೆ ನಿಮ್ಮದು ಒಂದು ಸೈನ್ ಬಂದರೆ ಸಾಕು ಸರ್, ಈ ಬಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಆದಮೇಲಿಂದ ಸರಿ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅಪ್ಪನೂ ಕೂಡ ಬಿಲ್ಲಿಂಗ್ ತೊಗೊಂಡು ಎಲ್ಲ ಓದ್ಬಿಟ್ಟು ಮತ್ತೇನು ಕೂಡ ಅವರೆಲ್ಲನೂ ಕೂಡ ಸೈನ್ ಮಾಡ್ತಾರೆ. ಸೈನ್ ಮಾಡಬೇಕಾದ್ರೆ ಈ ಕಡೆ ಭಾಗ್ಯ ಅವ್ರಿಗೆಲ್ಲನೂ ತುಂಬ ಗಾಬರಿ ಆಗ್ತಿರುತ್ತೆ. ಏನಕ್ಕೆ ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡ್ರು ಅಂತ ಹೇಳ್ಬಿಟ್ಟು ಅವರು ಕೂಡ ಏನು ಮಾತಾಡ್ದೇನೆ ಅವರು ಕೂಡ ಈ ಬಿಲ್ಲಿಂಗಿಗೆ ಸೈನ್ ಮಾಡ್ತಾರೆ. ಸೈನ್ ಮಾಡಿದ್ಮೇಲಿಂದ ಈ ಕಡೆ ಭಾಗ್ಯನೂ ಕೂಡ ಅವ್ರ ಅತ್ತೆ ಮುಖ ನೋಡ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಕಿಶನ್ಗೂ ಕೂಡ ಕೊಡ್ತಾರೆ. ಕಿಶನು ಕೂಡ ಸೈನ್ ಮಾಡ್ತಾನೆ. ಕಿಶನು ಕೂಡ ಯಾಕೆ ಏನು ಅಂತ ಒಂದು ಪ್ರಶ್ನೆನೂ ಕೇಳಿದ್ರೆ ಬಿಲ್ಲು ಕೂಡ ನೋಡ್ದೇನೆ ಅವನು ಕೂಡ ಎಲ್ಲನೂ ಕೂಡ ಸೈನ್ ಮಾಡಿ ಈ ಕಡೆ ಲಾಯರಿಗೆ ಕೊಡ್ತಾರೆ. ಸರಿ ಸರ್, ನಾನು ಬಂದಿದ್ದ ಕೆಲಸ ಆಯಿತು, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಲಾಯರ್ ಕೂಡ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭಾಗ್ಯ ಅವ್ರ ಅಮ್ಮನೂ ಕೂಡ ಯಾಕೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಈ ಕಡೆ ಆದಿತ್ಯ ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾರೆ, ಇವ್ರು ಆಸ್ತಿಗೋಸ್ಕರ ಮದುವೆ ಆಗಿದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಕಡೆ ಕಾಮತ್ ಅವರು ನಾನು ತೊಗೊಂಡಿರೋ ಡಿಸಿಷನಲ್ಲಿ ಯಾರಿಗೂ ಏನು ಯಾಕೆ ಏನು ಅಂತ ಎಲ್ಲರಿಗೂ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಇದರಿಂದ ಒಂದು ದೊಡ್ಡ ಡಿಸ್ಕಷನ್ನೇ ಆಗಿರುತ್ತೆ, ಇದೊಂದಿಂದ ಒಂದು ದೊಡ್ಡ ವಿಷಯನೇ ಇರುತ್ತೆ ಅಂತೇಳಿ ಅಂದಾಗ ಮತ್ತೆ ಭಾಗಂಗೆ ಮತ್ತೆ ಅದೇ ವಿಷಯದ ಬಗ್ಗೆ ಕೇಳ್ತಾರೆ. ನೋಡಮ್ಮ ಪೂಜೆ ಹಂಗೆ ಒಂಚೂರು ಆಸ್ತಿನೂ ಸಿಗಲ್ಲ, ಯಾಕಂದರೆ ಕಿಶನ್ನ ಮದುವೆ ಆಗ್ತಾಳೆ. ಅವಳು ಆಸ್ತಿ ಇಲ್ಲ ಅಂದರೆ ನೀವು ಹೆಂಗೆ ಅವಳಿಗೆ ಮದುವೆ ಮಾಡಿಕೊಡ್ತೀರಾ ಹೇಳಿ? ಸುಮ್ಮನೆ ಯಾಕೆ ಕಿಶನ್ಗೆ ಕೊಟ್ಟು ಮದುವೆ ಮಾಡ್ತೀರಾ? ಅವಳಿಗೆ ಬೇರೆ ಹುಡುಗನೇ ನೋಡಿ ಮದುವೆ ಮಾಡಿ ಅಂತ ಅಂದಾಗ ಪೂಜೆಗೂ ತುಂಬ ಗಾಬರಿ ಆಗುತ್ತೆ. ಈ ಕಡೆ ಕುಸುಮಗೂ ತುಂಬ ಗಾಬರಿ ಆಗುತ್ತೆ, ಮತ್ತು ಪೂಜೆ ಅಮ್ಮಂಗೂ ಮತ್ತು ಗಾಬರಿ ಆಗುತ್ತೆ. ಈ ಕಡೆ ಕಿಶನು ಕೂಡ ಏನು ಇವರು ಇಲ್ಲ ನನಗೇನು ಕೇಳಿದ್ರೆ ಎಲ್ಲ ಇವರೇ ಡಿಸ್ಕಷನ್ ಮಾಡಿ ಇವರೇ ಮದುವೆ ಕ್ಯಾನ್ಸಲ್ ಮಾಡೋ ಥರ ಇದ್ದಾರೆ ಅಲ್ವಾ ಅಂತೇಳಿ ಕಿಶನು ಕೂಡ ಗಾಬರಿ ಆಗ್ತಾನೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ 4 ಜನಕ್ಕೂ ಸಮವಾಗಿ ಹಂಚಿದ್ದೀನಿ ಆಸ್ತಿ. ಆದರೆ ಇವಳು ಆಸ್ತಿ ಕಿಶನ್ಗೂ ಆಸ್ತಿ ಸಿಗಲ್ಲ. ಆಮೇಲೆ ಕಿಶನ ಮದುವೆ ಆಗಿಬಿಟ್ಟು ಆಮೇಲೆ ಇವಳು ಗೊಂಡ್ಗಾಡಬಾರ್ದಲ್ವಾ, ನನಗೆ ಆಸ್ತಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಳು ಬೇಜಾರಾಗಬಾರ್ದು ಅಂತ ಅಂದಾಗ ಏನು ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯನೂ ಕೂಡ ಕೇಳ್ತಾ ಇರ್ತಾನೆ. ಹ್ಞೂನಮ್ಮ, ಮತ್ತು ಆಸ್ತಿ ಸಿಕ್ಕಿಲ್ಲ ಅಂದರೆ ಯಾವ ಹುಡುಗಿ ತಾನೇ ಮದುವೆ ಆಗ್ತಾಳೆ ಹೇಳು? ಮತ್ತು ಇವನ ಹತ್ರ ಏನೂ ಇಲ್ಲ ಅಂದರೆ ಯಾವ ಹುಡುಗಿ ತಾನೇ ಮದುವೆ ಆಗ್ತಾರೆ ಹೇಳು ಅಂತ ಅಂದಾಗ ಆ ಥರ ಎಲ್ಲ ನಾವು ಕಿಶನ್ಗೆ ಆಸ್ತಿಗೋಸ್ಕರ ನಾವು ಮದುವೆ ಮಾಡ್ಕೊತಿಲ್ಲ, ಕಿಶನ್ ಒಳ್ಳೆತನಕ್ಕೋಸ್ಕರ ನಾವು ಮದುವೆ ಮಾಡ್ಕೊತಿರೋದು ಅಂತ ಹೇಳಿ ಅಂತಾಳೆ. ನಾವು ಕಿಶನ್ನ ಪ್ರತಿ ಸಲನೂ ಮನೆಗೆ ಬಂದಾಗಲಿಲ್ಲ ಅವ್ನು ಯಾವ ಕಾರಲ್ಲಿ ಬರ್ತಾನೆ, ಯಾವ ಬಟ್ಟೆಲಿ ಬರ್ತಾನೆ, ಯಾವ ಬ್ರ್ಯಾಂಡ್ ಶೂ ಹಾಕೊಂಡು ಬರ್ತಾನೆ ಅದನ್ನೆಲ್ಲ ನಾವು ಯಾವುದೂ ನೋಡಿಲ್ಲ. ಮನೆಗೆ ಬಂದಾಗ ಅವ್ರ ಮನೆಯವ್ರ ಜೊತೆ ಹೇಗಿರ್ತಾರೆ, ಯಾಕೆ ಹಿಂಗೆ ಬೆರೀತಾರೆ, ಕಿಶನ್ ಈ ಕಡೆ ಪೂಜೆನ ಹೇಗೆ ನೋಡ್ಕೊತಾರೆ ಅದಷ್ಟೇ ನಮಗೆ ಬೇಕಾಗಿದ್ದು. ಅದರಲ್ಲೆಲ್ಲನೂ ಅವ್ರು ಗೆದ್ದಿದ್ದಾರೆ. ಅವ್ರು ತುಂಬ ಒಳ್ಳೆ ಮನಸ್ಸು ಅವ್ರಿಗಿರೋದು. ನನಗೆ ಪೂಜೆಗೆ ಹೆಂಗೆ ನೋಡ್ಕೊತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು ಹೊರತು ಆಸ್ತಿ ಅಂತಸ್ಗೋಸ್ಕರ ನಾವು ನಾನು ಈ ಕಡೆ ಕಿಶನ್ನ ನಾವು ಅಳಿನಾಗಿ ಒಪ್ಕೊಂಡಿಲ್ಲ ಅಂತೇಳಿ ಅಂದಾಗ ಈ ಕಡೆ ಹೌದು ನಾವು ಈ ಕಡೆ ನಾವು ಕಿಶನ್ನ ಅವನನ್ನು ಇಷ್ಟಪಟ್ಟು ಹೊರತು ನಾವು ಮನೆಗೆ ಒಪ್ಕೊಂಡಿದ್ದು, ಮನೆ ಅಳಿನಾಗಿ ಒಪ್ಕೊಂಡಿದ್ದು ಹೊರತು ಆಸ್ತಿ ಅಂತಸ್ಗೋಸ್ಕರ ನಾವು ಒಪ್ಕೊಂಡಿಲ್ಲ ಅಂತ ಈ ಕಡೆ ಕುಸುಮ ಅಂದಾಗ ಆದಿತ್ಯಂಗೆ ಎಲ್ಲೋ ಒಂದು ಕಡೆ ಮತ್ತೆ ಆದಿತ್ಯಂಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಗ್ತಾನೆ ಅವನನ್ನು ಕೂಡ. ಅದಕ್ಕೆ ಈ ಕಡೆ ಕುಸುಮ ಕೂಡ ಹೇಳ್ತಾ ಇರ್ತಾಳೆ, ಅವನನ್ನು ನಾನು ಇದಕ್ಕೂ ಮುಂಚೆ ಪರೀಕ್ಷೆ ಮಾಡಿದ್ದೀನಿ, ಅವನು ಈ ವಿಷಯದಲ್ಲೆಲ್ಲನೂ ಗೆದ್ದಿದ್ದಾನೆ. ನನಗೆ ಆ ಕಿಶನ್ ಅಂದರೆ ನಮಗೆ ತುಂಬ ಇಷ್ಟ. ನಾವು ಆಸ್ತಿ ಅಂತಸ್ಗೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಾವು ಪೂಜೆನ ಕೊಟ್ಟು ಮದುವೆ ಮಾಡಬೇಕು ಅಂತ ನಾವು ಎಲ್ಲೂ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅಂತ ಇರ್ತಾರೆ. ಇನ್ಫ್ಯಾಕ್ಟ್ ನಾವು ಕಿಶನ್ ನಿಮ್ಮ ಮಗ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ. ಕಿಶನ್ ನಾವು ಮೊದಲನೇ ಸಲ ಮೀಟ್ ಮಾಡಿದಾಗ ಅವನು ಫಸ್ಟು ಪೂಜೆನ ಡಿಸಿಷನ್ ತೊಗೊಳ್ಳಿ, ಪೂಜೆ ಒಪ್ಕೊಂಡ್ರೆ ಮಾತ್ರ ಈ ಮದುವೆ ಮಾಡ್ಕೊಳ್ಳಿ, ಆಮೇಲೆ ಪೂಜೆಗೆ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ, ಅವಳು ಇಷ್ಟ ಇದ್ದರೆ ಮಾತ್ರ ಒಪ್ಕೊಂಡು ಮದುವೆ ಮಾಡಿಕೊಡಿ ಅಂತ ಹೇಳಿ ಕಿಶನೇ ಹೇಳಿದ್ದು ಫಸ್ಟು. ಅದು ನೋಡಿ ನಮಗೆ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಕಿಶನ್ ಬಗ್ಗೆ ಅವನಿಗೆ ಗೊತ್ತಿಲ್ಲದೇ ನಮ್ಮ ಮತ್ತೆ ಹೋಗ್ಬಿಟ್ಟು ಅವನ ಹಿಂದೆನೇ ವಿಚಾರಿಸ್ಕೊಂಡು ಅವನು ಎಂಥ ಹುಡುಗ, ಹೇಗೆ ಎಷ್ಟು ಜವಾಬ್ದಾರಿ ಹುಡುಗ ಎಲ್ಲನೂ ಕೂಡ ನಮ್ಮ ಅತ್ತೆನೂ ಕೂಡ ಹೋಗಿ ವಿಚಾರಿಸ್ಕೊಂಡ್ಬಂದು ಅವರು ಕೂಡ ಮನಸಾರೆ ಒಪ್ಕೊಂಡು ಕಿಶನ್ ಒಳ್ಳೆ ಮಾಡಿಸಿ ಜೋಡಿ ಪೂಜೆಗೆ ಅಂತ ಹೇಳಿದ ಮೇಲಿಂದಲೇ ನಾವು ಈ ಮದುವೆಗೆ ಸಂಸಾರಕ್ಕೆ ಒಪ್ಕೊಂಡಿದ್ದು, ಅಂದರೆ ಈ ಮದುವೆಗೆ ಒಪ್ಕೊಂಡಿದ್ದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾವು ಆಸ್ತಿಗಲ್ಲ, ಹೇಳ್ಬೇಕಂತೆ ಪೂಜಾ ಮತ್ತು ಕಿಶನ್ ಇಬ್ಬರು ಕೂಡ ಪ್ರೀತಿಸಿದ್ದಾರೆ ಅಂತೇಳಿ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಈ ಸಂಬಂಧ ಮಾಡೋಕ್ಕೆ ಇಷ್ಟಪಟ್ಟಿದ್ದು ಹೊರತು ಆಸ್ತಿ ಅಂತಸ್ತುಗಲ್ಲ. ನಾವು ಕಿಶನ್ನ ಒಳ್ಳೆ ಮನಸ್ಸಿಂದ ಇಷ್ಟಪಟ್ಟಿದ್ದೀವಿ, ಅವನು ಒಳ್ಳೆ ಮನಸ್ಸಿದೆ ಅವನಿಗೂ. ನನಗೆ ಕಿಶನ್ಗಿಂತ ಈಗ ಯಾವುದೇ ಹೊಸ ಹುಡುಗಿ ಮದುವೆ ಆದ್ರೂ ಕೂಡ ಮನೆ ಆಸ್ತಿಗೋಸ್ಕರ ಸುಮಾರು ಜನ ಮದುವೆ ಆಗ್ಬೋದು. ಆದರೆ ನನಗೆ ಅನಿಸಿದೆ ಏನು ಗೊತ್ತಾ, ನನ್ನ ತಂಗಿಗೆ ನಾನು ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಲ್ಲ ಅಂತಲ್ಲ, ಅದಕ್ಕಿಂತ ಮುಖ್ಯವಾಗಿ ಗಂಡ ಎಂಥವನಾಗಿರಬೇಕು, ಗಂಡ ಎಷ್ಟು ಕೇರ್ ಮಾಡಬೇಕು ಅವನ್ನ, ಎಂಥ ಸಂದರ್ಭದಲ್ಲಿ ಇದ್ರೂ ಹೆಂಡ್ತಿನ ಬಿಟ್ಕೊಡ್ಬಾರ್ದು ನೋಡಿ ಅಂತ ಇದರಲ್ಲಿ ನಾವು ನೋಡ್ತಾ ಇದ್ದಿದ್ದು. ಆದರೆ ಕಿಶನ್ ಎಲ್ಲದರಲ್ಲೂ ಅವನು ತುಂಬ ಪಿನ್ ಪಾಯಿಂಟಾಗಿದ್ದಾನೆ. ಅವನಿಗೆ ನಾವೆಲ್ಲರೂ ತುಂಬ ಇಷ್ಟ ಆಗಿದ್ದೀವಿ, ಅವನು ಕೂಡ ನಮಗೆಲ್ಲರಿಗೂ ತುಂಬ ಇಷ್ಟ ಆಗಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೂಜಾ ಅಮ್ಮನೂ ಕೂಡ ಅಂದರೆ ಭಾಗ್ಯ ಅಮ್ಮನೂ ಕೂಡ ಹೇಳ್ತಾ ಇರ್ತಾರೆ, ಕಿಶನ್ ಬಗ್ಗೆ ನಾವು ಮುಂಚೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಹೌದು ನಿಜ. ಆದರೆ ಕಿಶನ್ ನನಗೆ ಕೂತಿ ಎಲ್ಲನೂ ನಿಜನೂ ಹೇಳಿದ್ದಾನೆ. ಆವಾಗಲಿಂದ ಅವನು ನನಗೆ
ಅಳಿಯನಿಗಿಂತ ನನ್ನ ಮಗನ ಥರ ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಾವು ಕಿಶನ್ಗೆ ಏನೂ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ನೋಡ್ಕೊತಾನೆ ಮನೆ ಮಠ ಎಲ್ಲ ಏನು ಮಾಡ್ತೀಯ ಅಂತ ಹೇಳಿ ಕೇಳಿದಾಗ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಬಾಬಾ, ಅವ್ನಿಗೆ ಮನೆ ಮಠ ಎಲ್ಲ ನಾನು ವ್ಯವಸ್ಥೆ ಮಾಡ್ಕೊತೀನಿ, ನಮ್ಮನೇಲಿ ಇಟ್ಕೊಂಡು ನಾನು ಅವನ್ನ ನೋಡ್ಕೊತೀನಿ, ಪೂಜಾ ಹಾಗೂ ಕಿಶನ ನಾನು ನಮ್ಮನೇಲಿ ಇಟ್ಕೊಂಡು ಅವನ್ನ ನೋಡ್ಕೊತೀನಿ ಅಂತ ಅಂದಾಗ ಈ ಕಡೆ ಅವ್ರ ಮಾವಿಗೆ ತುಂಬ ಖುಷಿಯಾಗುತ್ತೆ ಅವಳು ಹೇಳಿರೋದನ್ನೆಲ್ಲ ಕೇಳಿ. ಕಡೆ ಆದರೆ ಮನೆಯವ್ರು 4 ಜನಕ್ಕೂ ತುಂಬ ಬೇಜಾರಾಗ್ತಾ ಇರುತ್ತೆ. ನೀವು ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ, ಮದುವೆ ನಡೆಯುತ್ತೆ. ಏನೇ ಕಷ್ಟ ಸುಖ ಏನೇ ಬಂದರೂ ಮದುವೆ ನಾನು ನಡೆಸ್ತೀನಿ, ಪೂಜೆನೂ ಮತ್ತು ಕಿಶನ ನಾನು ಮನೇಲಿ ಇಟ್ಕೊಂಡು ನಾನು ಸಾಕ್ತೀನಿ ಅಂತ ಹೇಳಿ ಭಾಗ್ಯ ಹೇಳಿದಾಗ ಮನೆಯವರೆಲ್ಲರೂ ತುಂಬ ಗಾಬರಿ ಆಗ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಮದುವೆ ಮುರಿತೀವಿ ಅಂತ ಹೇಳಿ ಮಾತ್ರ ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.